ಯೂಟ್ಯೂಬ್ ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್ ಮತ್ತು ಕೀವರ್ಡ್ಸ್ ವ್ಯತ್ಯಾಸ ಏನು, ಹೇಗೆ ಬಳಸಬೇಕು? ನಮಸ್ಕಾರ ಸ್ನೇಹಿತರೆ, ನೀವು ಯೂಟ್ಯೂಬ್ನಲ್ಲಿ ಎಷ್ಟೇ ಒಳ್ಳೆ ವಿಡಿಯೋ ಮಾಡಿದರೂ ವ್ಯೂಸ್ ಬರ್ತಿಲ್ಲ, ಸರ್ಚ್ನಲ್ಲಿ ವಿಡಿಯೋ ಕಾಣಿಸ್ತಿಲ್ಲ ಅಂದರೆ ಒಂದು ಮುಖ್ಯ ಕಾರಣ ಇರಬಹುದು ಸ್ನೇಹಿತರೆ. ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್, ಕೀವರ್ಡ್ಸ್ ಸರಿಯಾಗಿ ಬಳಸದೇ ಇರೋದು. ಇವತ್ತಿನ ಈ ವಿಡಿಯೋದಲ್ಲಿ ಟ್ಯಾಗ್ಸ್ ಅಂದರೆ ಏನು, ಹ್ಯಾಶ್ ಟ್ಯಾಗ್ಸ್ ಅಂದರೆ ಏನು, ಕೀವರ್ಡ್ಸ್ ಅಂದರೆ ಏನು, ಈ ಮೂರರ ಮಧ್ಯೆ ಅಂತರ ಏನು, ಯಾವುದು, ಎಲ್ಲಿ ಮತ್ತು ಹೇಗೆ ಬಳಸಬೇಕು, ಇದೆಲ್ಲವನ್ನು ಸರಳ ಕನ್ನಡದಲ್ಲಿ ಉದಾಹರಣೆಯೊಂದಿಗೆ ಹೇಳ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿದರೆ ಕನ್ಫ್ಯೂಷನ್ ಸ್ನೇಹಿತರೆ 100% ಕ್ಲಿಯರ್ ಆಗುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಕನ್ನಡ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಕೀವರ್ಡ್ಸ್ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ನಾವು ತಿಳಿಯೋಣ ಬನ್ನಿ. ಕೀವರ್ಡ್ ಅಂದರೆ ಜನ ಯೂಟ್ಯೂಬ್ ಸರ್ಚ್ ಬಾಕ್ಸ್ನಲ್ಲಿ ಟೈಪ್ ಮಾಡುವ ಪದಗಳು ಸ್ನೇಹಿತರೆ. ಉದಾಹರಣೆಗೆ ಸರ್ಚ್ ಮಾಡೋದು ಹೇಗೆ ಅಂದರೆ ಯೂಟ್ಯೂಬ್ ವ್ಯೂಸ್ ಹೇಗೆ ಹೆಚ್ಚಿಸೋದು, ಕನ್ನಡ ಯೂಟ್ಯೂಬ್ ಚಾನಲ್ ಗ್ರೋತ್ ಟಿಪ್ಸ್, ಮೊದಲ ಯೂಟ್ಯೂಬ್ ಇನ್ಕಮ್ ಹೇಗೆ ಬರುತ್ತೆ, ಈ ಸರ್ಚ್ ಮಾಡುವ ಪದಗಳನ್ನೇ ನಾವು ಕೀವರ್ಡ್ಸ್ ಅಂತಾರೆ ಸ್ನೇಹಿತರೆ. ಕೀವರ್ಡ್ ಮುಖ್ಯವಾಗಿ ಎಲ್ಲಿ ಬಳಸಬೇಕು ಅಂತ ನೋಡೋದಾದರೆ ವಿಡಿಯೋ ಟೈಟಲಲ್ಲಿ, ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ, ವಿಡಿಯೋ ಕಂಟೆಂಟ್ ನಾವು ಮಾತಾಡೋ ವಿಷಯದ ಪ್ರಕಾರ ಸ್ನೇಹಿತರೆ. ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ನೀವು ವಿಡಿಯೋನಲ್ಲಿ ಯಾವ ವಿಷಯ ಹೇಳ್ತಿರೋ ಅದೇ ಕೀವರ್ಡ್ ಟೈಟಲ್ ಪ್ಲಸ್ ಡಿಸ್ಕ್ರಿಪ್ಷನ್ನಲ್ಲಿ ಇರಬೇಕು. ಇನ್ನು ಎರಡನೇದಾಗಿ ಯೂಟ್ಯೂಬ್ ಟ್ಯಾಗ್ಸ್ ಅಂದರೆ ಏನು, ಇದು ನೋಡೋಣ. ಇದರ ಬಗ್ಗೆ ಸ್ವಲ್ಪ ನಾವು ತಿಳಿಯೋಣ ಬನ್ನಿ ಸ್ನೇಹಿತರೆ. ಟ್ಯಾಗ್ಸ್ ಅಂದರೆ ಸ್ನೇಹಿತರೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ನಾವು ಕೊಡುವ ಸಿಗ್ನಲ್ಸ್. ಅಂದರೆ ನನ್ನ ವಿಡಿಯೋ ಈ ಟಾಪಿಕ್ ಬಗ್ಗೆ, ಇಂತಿಂಥ ಟಾಪಿಕ್ ಬಗ್ಗೆ ಇದೆ ಅಂತ ಯೂಟ್ಯೂಬ್ಗೆ ತಿಳಿಸೋದು. ಟ್ಯಾಗ್ಸ್ ಎಲ್ಲಿ ಹಾಕ್ತೀವಿ ಅಂದರೆ ಸ್ನೇಹಿತರೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ, ವಿಡಿಯೋ ಡೀಟೇಲ್ಸ್ ಕ್ಲಿಕ್ ಮಾಡಿ, ಟ್ಯಾಗ್ಸ್ ಬಾಕ್ಸ್ ಇರುತ್ತೆ. ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ವಿಡಿಯೋ ಟಾಪಿಕ್ ಹೀಗಿರುತ್ತೆ ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್ ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್, ಕೀವರ್ಡ್ಸ್ ಕನ್ನಡ ಅಂತ ನೀವು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ ಅಂದ್ಕೊಳ್ಳಿ. ಆಗ ಉದಾಹರಣೆಗೆ ಟ್ಯಾಗ್ಸ್ ಈ ರೀತಿ ಆಗಿರುತ್ತೆ ಸ್ನೇಹಿತರೆ. ಸೈಡಲ್ಲಿ ತೋರಿಸ್ತೀನಿ ನೋಡಿ. ಯೂಟ್ಯೂಬ್ ಟ್ಯಾಗ್ಸ್ ಕನ್ನಡ, ಹೌದಾ, ಯೂಟ್ಯೂಬ್ SEO ಟಿಪ್ಸ್ ಕನ್ನಡ, ಹೌ ಟು ರ್ಯಾಂಕ್ ಯೂಟ್ಯೂಬ್ ವಿಡಿಯೋಸ್, ಯೂಟ್ಯೂಬ್ ಕೀವರ್ಡ್ಸ್ ಎಕ್ಸ್ಪ್ಲೇನ್ಡ್, ಕನ್ನಡ ಯೂಟ್ಯೂಬ್ ಟಿಪ್ಸ್. ಸೊ ಈ ರೀತಿ ಟ್ಯಾಗ್ಸ್ ನೀವು ಹಾಕೋಕೆ ಟ್ರೈ ಮಾಡಿ. ಈ ಟ್ಯಾಗ್ಸ್ ಅನ್ನೋದು ಯಾರಿಗೆ ಕಾಣುತ್ತೆ ಅಂದರೆ, ಯಾರು ಇದನ್ನು ನೋಡ್ತಾರೆ ಅಂದರೆ ವೀವರ್ಸ್ ಅಲ್ಲ ಸ್ನೇಹಿತರೆ. ಇದು ನೋಡೋದು ಯೂಟ್ಯೂಬ್ ಅಲ್ಗೋರಿದಮ್ ಇದನ್ನು ನೋಡುತ್ತೆ, ನಿಮ್ಮ ಕಂಟೆಂಟ್ ಏನಿದೆ ಫೈಂಡ್ ಔಟ್ ಮಾಡುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಸ್ನೇಹಿತರೆ, ಟ್ಯಾಗ್ಸ್ ಇವತ್ತು ತುಂಬ ಪವರ್ಫುಲ್ ಅಲ್ಲ, ಆದರೆ ಸಪೋರ್ಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಆದಷ್ಟು ಟ್ಯಾಗ್ಸ್ ಹಾಕೋಕ್ಕೆ ಪ್ರಯತ್ನಿಸಿ, ಖಾಲಿ ಬಿಡಬೇಡಿ. ಯಾಕಂದರೆ ಅದರ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಅಂದರೆ ಇದ್ದಿದ್ರೆ ಯೂಟ್ಯೂಬ್ ಈ ಟ್ಯಾಗ್ಸ್ ಆಪ್ಷನ್ನೇ ತೆಗೆದುಬಿಡ್ತಿತ್ತು, ಆ ಸೆಕ್ಷನ್ನೇ ತೆಗೆದುಬಿಡ್ತಿತ್ತು. ಆಪ್ಷನ್ ಇದೆ ಅಂದರೆ ಏನಾದರೂ ಸ್ವಲ್ಪವಾದರೂ ಮಹತ್ವ ಇರ್ಬೋದು ಅಲ್ವಾ, ಅದಕ್ಕೆ ಅದು ಕೂಡ ಬಳಸಿಕೊಳ್ಳಿ. ಇನ್ನು ಮೂರನೇದಾಗಿ ಸ್ನೇಹಿತರೆ ಹ್ಯಾಶ್ ಟ್ಯಾಗ್ಸ್ ಅಂದರೆ ಏನು. ಹ್ಯಾಶ್ ಟ್ಯಾಗ್ಸ್ ಬಗ್ಗೆ ಬನ್ನಿ ಇಲ್ಲಿ ನಾವು ಸ್ವಲ್ಪ ತಿಳಿಯೋಣ ಸ್ನೇಹಿತರೆ. ಹ್ಯಾಶ್ ಟ್ಯಾಗ್ ಅಂದರೆ ವ್ಯೂವರ್ಸ್ ಪ್ಲಸ್ ಯೂಟ್ಯೂಬ್ ಎರಡಕ್ಕೂ ವಿಸಿಬಲ್ ಆಗುವ ವರ್ಡ್ಸ್. ಹ್ಯಾಶ್ ಟ್ಯಾಗ್ ಎಲ್ಲಿ ಹಾಕಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಬೇಕು ಸ್ನೇಹಿತರೆ, ಹೌದಾ. ಬೇಕು ಅಂದರೆ ನೀವು ಟೈಟಲ್ ಕೊನೆಯಲ್ಲಿ 1 ಅಥವಾ 2 ಹ್ಯಾಶ್ ಟ್ಯಾಗ್ಸ್ ಹಾಕಬಹುದು, ಇದು ನಿಮ್ಮ ಆಯ್ಕೆಯ ಮೇಲೆ ಬಿಟ್ಟಿದ್ದು. ಆದರೆ ತುಂಬ ಹ್ಯಾಶ್ ಟ್ಯಾಗ್ಸ್ ಟೈಟಲಲ್ಲಿ ಬಳಸಬೇಡಿ. ಯಾವ ರೀತಿ ಹಾಕಬೇಕು ನಾನು ಉದಾಹರಣೆಗೆ ಇಲ್ಲಿ ಹೇಳ್ತೀನಿ ಬನ್ನಿ. ಡಿಸ್ಕ್ರಿಪ್ಷನ್ನಲ್ಲಿ ಈ ರೀತಿ ನೀವು ಹಾಕಬಹುದು ಸ್ನೇಹಿತರೆ. ಸೈಡಲ್ಲಿ ತೋರಿಸ್ತೀನಿ ನೋಡಿ. ಹ್ಯಾಶ್ ಸಿಂಬಲ್ ಬಳಸಿಕೊಂಡು ಯೂಟ್ಯೂಬ್ ಟಿಪ್ಸ್, ಕನ್ನಡ ಯೂಟ್ಯೂಬರ್, ಯೂಟ್ಯೂಬ್ SEO, ಯೂಟ್ಯೂಬ್ ಗ್ರೋತ್, ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್, ಕೀವರ್ಡ್ಸ್, ಈ ರೀತಿ ಹ್ಯಾಶ್ ಟ್ಯಾಗ್ ಹಾಕಬೇಕು. ನಿಮ್ಮ ಟಾಪಿಕ್ ಪ್ರಕಾರ ಇರಬೇಕು. ಇನ್ನು ಹ್ಯಾಶ್ ಟ್ಯಾಗ್ ಹಾಕೋದಾಯಿತು. ಹ್ಯಾಶ್ ಟ್ಯಾಗ್ಸ್ ಏನು ಹೆಲ್ಪ್ ಮಾಡುತ್ತೆ, ರಿಲೇಟೆಡ್ ವಿಡಿಯೋ ಸಜೆಷನ್ನಲ್ಲಿ ನಮ್ಮ ವಿಡಿಯೋ ಬರೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಹ್ಯಾಶ್ ಟ್ಯಾಗ್ ಸರ್ಚ್ ರಿಸಲ್ಟ್ಸ್ನಲ್ಲಿ ಕೂಡ ಬರುತ್ತೆ. ಶಾರ್ಟ್ಸ್ ಆ್ಯಂಡ್ ನಾರ್ಮಲ್ ವಿಡಿಯೋಸ್ ರೀಚ್ ಜಾಸ್ತಿ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಇದು. ಇನ್ನು ಇದಕ್ಕೆ ಇಂಪಾರ್ಟೆಂಟ್ ರೂಲ್ಸ್ ಕೂಡ ಇದೆ ಸ್ನೇಹಿತರೆ. ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹ್ಯಾಶ್ ಟ್ಯಾಗ್ ಬಳಸಿದರೆ ಆ ಹ್ಯಾಶ್ ಟ್ಯಾಗ್ ಮ್ಯಾಕ್ಸಿಮಮ್ 3 ಟೈಟಲ್ ಮೇಲೆ ಕಾಣಿಸ್ತವೆ. ಓವರ್ ಹ್ಯಾಶ್ ಟ್ಯಾಗ್ 20-30 ಬೇಡ ಸ್ನೇಹಿತರೆ, ಇದು ಯೂಟ್ಯೂಬ್ ರೂಲ್ಸ್ ವಿರುದ್ಧ ಆಗಿರುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ 5-10 ರಿಲಿವೆಂಟ್ ಹ್ಯಾಶ್ ಟ್ಯಾಗ್ಸ್ ಸಾಕು ಸ್ನೇಹಿತರೆ. ಇಷ್ಟು ಮಾಡಬೇಕು. ಇನ್ನು ಟ್ಯಾಗ್ಸ್ ವರ್ಸಸ್ ಹ್ಯಾಶ್ ಟ್ಯಾಗ್ಸ್ ವರ್ಸಸ್ ಕೀವರ್ಡ್ಸ್, ಇದರ ಮಧ್ಯೆ ಇರುವ ಡಿಫರೆನ್ಸ್ ನೋಡೋಣ. ಸರಳವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ,
ಕೀವರ್ಡ್ ಅಂದರೆ ಜನ ಸರ್ಚ್ ಮಾಡುವ ಪದ, ಹೌದಾ? ಟ್ಯಾಗ್ಸ್ ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಸಿಗ್ನಲ್. ಓಕೆ, ಹ್ಯಾಶ್ಟ್ಯಾಗ್ ಅಂದರೆ ಸರ್ಚ್ ಪ್ಲಸ್ ಡಿಸ್ಕವರಿ ಪ್ಲಸ್ ವಿಸಿಬಿಲಿಟಿ. ಓಕೆ, ಇವುಗಳನ್ನು ಯೂಸ್ ಯಾವ ರೀತಿ ಮಾಡಬೇಕು? ಕೀವರ್ಡ್ ಕಂಟೆಂಟ್ ಪ್ಲಸ್ ಟೈಟಲ್ ಪ್ಲಸ್ ಡಿಸ್ಕ್ರಿಪ್ಷನ್. ಟ್ಯಾಗ್ಸ್ ಬ್ಯಾಕ್ ಆ್ಯಂಡ್ SEO ಸಪೋರ್ಟ್ಗೆ. ಹ್ಯಾಶ್ಟ್ಯಾಗ್ಸ್ ಡಿಸ್ಕ್ರಿಪ್ಷನಲ್ಲಿ ರೀಚ್ ಬೂಸ್ಟ್ ಆಗೋದಕ್ಕೆ. ಸೊ ಇಲ್ಲಿ ಡಿಫ್ರೆನ್ಸ್ ತಿಳ್ಕೊಂಡ್ವಿ, ಬಳಸೋದು ತಿಳ್ಕೊಂಡ್ವಿ. ಇನ್ನು ನಾವು ಮಾಡುವ ಸಾಮಾನ್ಯ ತಪ್ಪುಗಳು, ಮಿಸ್ಟೇಕ್ಸ್, ಮತ್ತು ಹಲವರು ಮಾಡುವ ತಪ್ಪುಗಳು ಸ್ನೇಹಿತರೆ. ಟ್ರೆಂಡಿಂಗ್ ಬಟ್ ಅನ್ರಿಲೇಟೆಡ್ ಹ್ಯಾಶ್ಟ್ಯಾಗ್ಸ್ ಹಾಕೋದು. ಕಾಪಿ ಪೇಸ್ಟ್ ಟ್ಯಾಗ್ಸ್ ಫ್ರಮ್ ಅದರ್ ವೀಡಿಯೋಸ್, ಬೇರೆಯವರ ವೀಡಿಯೋದಿಂದ ಡೈರೆಕ್ಟ್ ಕಾಪಿ ಮಾಡಿ ಬಳಸೋದು. ಸೇಮ್ ಹ್ಯಾಶ್ಟ್ಯಾಗ್ ಪ್ರತಿ ವಿಡಿಯೋದಲ್ಲಿ ಹಾಕೋದು. ಕೀವರ್ಡ್ ವಿಡಿಯೋ ಕಂಟೆಂಟ್ ಪ್ರಕಾರ ಹಾಕದೇ ಇರುವುದು. ಸೊ ಇದರಿಂದ ವ್ಯೂಸ್ ಬರೋದಿಲ್ಲ ಸ್ನೇಹಿತರೆ, ಬದಲಿಗೆ ಅಲ್ಗೋರಿದಮ್ ಕನ್ಫ್ಯೂಸ್ ಆಗುತ್ತೆ. ಹಾಗಾದರೆ ಸರಿಯಾದ ವಿಧಾನ ಏನು ಅಂತ ನೋಡೋದಾದರೆ, ಒಂದು ವಿಡಿಯೋ ಮಾಡಿದ್ದೀರಾ ಅಂದರೆ ಒಂದು ಮೇನ್ ಕೀವರ್ಡ್ ಇರಲಿ, ಸೇಮ್ ಕೀವರ್ಡ್ ಟೈಟಲ್ ಅಲ್ಲೂ ಮತ್ತು ಡಿಸ್ಕ್ರಿಪ್ಷನಲ್ಲೂ ಇರಲಿ. 10-15 ರಿಲಿವೆಂಟ್ ಟ್ಯಾಗ್ಸ್ ಹಾಕಿ ಸಾಕು. 5-10 ಕ್ಲೀನ್ ಹ್ಯಾಶ್ಟ್ಯಾಗ್ಸ್ ಇರಲಿ ಸಾಕು. ಕಂಟೆಂಟ್ ಪ್ಲಸ್ SEO ಮ್ಯಾಚ್ ಆಗಬೇಕು, ಇದು ನೆನಪಿರಲಿ ಸ್ನೇಹಿತರೆ. ನಿಮಗೆ ಹ್ಯಾಶ್ಟ್ಯಾಗ್, ಟ್ಯಾಗ್ಸ್, ಕೀವರ್ಡ್ಸ್ ಇವುಗಳ ಮಧ್ಯೆ ಕನ್ಫ್ಯೂಷನ್ ಕ್ಲಿಯರ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಯೂಟ್ಯೂಬ್ ಗ್ರೋತ್ ಬಗ್ಗೆ ಸಿಂಪಲ್ ಕನ್ನಡದಲ್ಲಿ ವೀಡಿಯೋಸ್ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಿಮ್ಮ ಡೌಟ್ ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.